श्रीमान, पथसंचलन के लिए अनुमति चाहती हूँ श्रीमान। जय हिंद श्रीमान। ಶಾಲೆಯ ಕ್ರೀಡಾಕೂಟವು ವಿದ್ಯಾರ್ಥಿಗಳಲ್ಲಿ ಆರೋಗ್ಯ, ಉತ್ಸಾಹ ಮತ್ತು ಸಹಕಾರವನ್ನು ಬೆಳೆಸುವ ಮಹತ್ವದ ಕಾರ್ಯಕ್ರಮ. ಇದು ಕೇವಲ ಆಟದ ದಿನವಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಅಡಗಿರುವ ಪ್ರತಿಭೆ ಹೊಳೆಯುವ ಅವಕಾಶ. ಕ್ರೀಡಾಕೂಟವು ಶಾಲೆಯ ಜೀವನಕ್ಕೆ ಚೈತನ್ಯ ತುಂಬುವ ಒಂದು ಚಿರಸ್ಮರಣೀಯ ಹಬ್ಬ. ಕಳೆದ ಬಾರಿ ಪ್ರಥಮ ಸ್ಥಾನ ಪಡೆದುಕೊಂಡು ಹೊಳೆಯುತ್ತಿದ್ದ ಹಳದಿ ನಿಲಯವು ಅದೇ ಉತ್ಸಾಹ ಹಾಗೂ ಛಲದಿಂದ ಈ ಬಾರಿಯೂ 3 ನಿಲಯಗಳಿಗೆ ಸವಾಲನ್ನೆಸೆದು ಜಯದ ಮೆಟ್ಟಿಲೇರಲು ಸರ್ವ ರೀತಿಯಲ್ಲಿ ಸಿದ್ಧವಾಗಿದೆ. ಹಳದಿ ನಿಲಯದ ನಾಯಕ ನಿರಂಜನ್ ಮಡಿವಾಳರ್, ಧ್ವಜಧಾರಿ ರವಿ ಗವರಲ್, ನಾಮಫಲಕಧಾರಿ ಹರಣಿ ಕಲಾಲ್. ಹಳದಿ ನಿಲಯದ ಶಿಕ್ಷಕರು ಶ್ರೀ BH ಆರ್ಯರ್ ಗುರುಗಳು, ಶ್ರೀಮತಿ ಮಂಜುಳಾ ಕೋಳಿವಾಡ್ ಗುರುಮಾತೆ, ಶ್ರೀ ಅಭಿನಂದನ್ ಗುರುಗಳು, ಶ್ರೀಮತಿ ವನಿತಾ ನಾಗ್ತಾಣ್ ಗುರುಮಾತೆ. ನಿಲಯ ಫಲಕಧಾರಿ ಮಾಡಬೇಡಿ, ಇಡಬೇಡ್ರಿ, ಏನಂತ ಹೇಳ್ರಿ, ವಾಪಸ್ ರಿಪೀಟ್ ಮಾಡಿ, ನಿಲ್ಲಿಸ್ಬೇಡಿ. ಸ್ಥಾನದಲ್ಲಿದ್ದ ಕೆಂಪು ನಿಲಯವು ಈ ಬಾರಿ ಪ್ರಥಮ ಸ್ಥಾನ ಪಡೆದುಕೊಳ್ಳಬೇಕೆಂಬ ಆತ್ಮವಿಶ್ವಾಸದಿಂದ ಉಳಿದ 3 ನಿಲಯಗಳಿಗೆ ಸವಾಲನ್ನೆಸೆದು ಮುಂದುವರಿಯುತ್ತಿದೆ. ಕೆಂಪು ನಿಲಯದ ನಾಯಕ ನೌಮಾನ್ ಖಾನ್ ಹಾಗೂ ಧ್ವಜಧಾರಿ ಶ್ರೇಯಸ್ ಸಕ್ರಿ, ನಿಲಯ ಫಲಕಧಾರಿ ಅನುಶ್ರೀ ವಾಗ್ಮೋಡೆ ಹಾಗೂ ನಿಲಯದ ಮುಖ್ಯಸ್ಥರಾದ ಶ್ರೀ ಸಂಗಮೇಶ್ ಹಡಪದ್ ಗುರುಗಳು ಹಾಗೂ ಶ್ರೀಮತಿ ರೋಹಿಣಿ ಚಿಲುಮಿ ಗುರುಮಾತೆ, ಶಿಕ್ಷಕರಾದ ಶ್ರೀ ಮಂಜುನಾಥ್ ಗುರುಗಳು, ಕುಮಾರಿ ಆರತಿ ಗುರುಮಾತೆ, ಕುಮಾರಿ ಅಶ್ವಿನಿ ಶಿಕ್ಷಕಿಯವರೊಂದಿಗೆ ಕೆಂಪು ನಿಲಯವು ಸಾಗುತ್ತಿದೆ. ಕಳೆದ ವರ್ಷ 3ನೇ ಸ್ಥಾನ ಪಡೆದಿದ್ದ ನೀಲಿ ನಿಲಯವು 3 ನಿಲಯಗಳಿಗೆ ಸವಾಲನ್ನೆಸೆದು ಈಗ ಆಕಾಶದಂತೆ ಆತ್ಮವಿಶ್ವಾಸವನ್ನು ಎತ್ತಿ ಹಿಡಿದು ಈ ಬಾರಿ ಪ್ರಥಮ ಸ್ಥಾನವನ್ನು ಪಡೆಯಲು ಸರ್ವ ರೀತಿಯಲ್ಲಿ ಸಿದ್ಧವಾಗಿದೆ. ಈ ನಿಲಯದ ನಾಯಕ ಮಾಲಪ್ಪ ಲಮಾಣಿ, ಧ್ವಜಧಾರಿ ಆದಿತ್ಯ ಬಿಡಿಕರ್, ನಾಮಫಲಕಧಾರಿ ಮೆಹರ್ ಸುಖದ್. ಈ ನಿಲಯದ ಶಿಕ್ಷಕರು ಶ್ರೀ ಚಂದ್ರು ಮುದ್ಗಿ ಗುರುಗಳು, ಶ್ರೀಮತಿ ಸುಚೇತಾ ಜಾಗೀರ್ದಾರ್ ಗುರುಮಾತೆ, ಶ್ರೀಮತಿ ವೀಣಾ ಬಿಜಾಪುರ್ ಗುರುಮಾತೆ, ಶ್ರೀಮತಿ ರೇಣುಕಾ ಕರ್ಕಿಕಟ್ಟಿ ಗುರುಮಾತೆ, ಶ್ರೀಮತಿ ಸುಧಾ ಕೊಟ್ಬಾಗಿಕರ್ ಗುರುಮಾತೆ. ಕಳೆದ ವರ್ಷ 4ನೇ ಸ್ಥಾನದಲ್ಲಿದ್ದ ಹಸಿರು ನಿಲಯವು ಹೊಸ ಮೊಳಕೆಯಂತೆ ಬಲವಾಗಿ ಬೆಳೆಯುತ್ತಾ ಈ ಬಾರಿ 3 ನಿಲಯಗಳಿಗೆ ಸವಾಲನ್ನೆಸೆದು ಪ್ರಥಮ ಸ್ಥಾನವನ್ನು ಮುಡಿಗೇರಿಸಿಕೊಳ್ಳಲು ಮುಂದುವರಿಯುತ್ತಿದೆ. ನಿಲಯದ ನಾಯಕ ಬಂದೇ ನವಾಜ್ ಅಕೋಳಿ, ಧ್ವಜಧಾರಿ ಮಂಜುನಾಥ್ ವಾಲ್ಮೀಕಿ, ನಿಲಯದ ಫಲಕಧಾರಿ ಪ್ರೀತಿ ಪಾಟೀಲ್, ನಿಲಯದ ಮುಖ್ಯಸ್ಥರಾದ ಶ್ರೀ ಪ್ರಕಾಶ್ ಕವಳಿ ಗುರುಗಳು, ಶಿಕ್ಷಕಿಯಾದ ಶ್ರೀಮತಿ ಪಾರ್ವತಿ ಅರಳಿ ಗುರುಮಾತೆ, ಶ್ರೀಮತಿ ಗಿರ್ವಾಣಿ ಜೋಶಿ ಗುರುಮಾತೆ, ಶ್ರೀಮತಿ ಸೋನಂ ಗುರುಮಾತೆ, ಶ್ರೀಮತಿ ಅಕ್ಷತಾ ಸೊಬರದ ಗುರುಮಾತೆಯವರೊಂದಿಗೆ ಹಸಿರು ನಿಲಯವು ಮುಂದುವರಿಯುತ್ತಿದೆ. ಬದುಕು ಒಡ್ಡಿದ ಎಲ್ಲ ಕಠಿಣ ಸವಾಲುಗಳನ್ನು ಮೆಟ್ಟಿ ನಿಂತ ಭಾರತ ಮಹಿಳಾ ಕ್ರಿಕೆಟಿಗರು ಈ ವರ್ಷ ಚಾರಿತ್ರಿಕ ಸಾಧನೆ ಮಾಡಿದರು. ಇದೇ ಮೊದಲ ಸಲ ನಡೆದ ಅಂಧ ಮಹಿಳೆಯರ T20 ಕ್ರಿಕೆಟ್ ವಿಶ್ವಕಪ್ ಜಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ.
ಇಂದು ನಾವು ಕ್ರೀಡಾ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಕ್ರೀಡೆಗಳು ಕೇವಲ ಆಟಗಳಲ್ಲ, ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಕ್ರೀಡೆಗಳು ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಮ್ಮಲ್ಲಿ ಶಿಸ್ತು, ನಾಯಕತ್ವ, ತಂಡದ ಸ್ಫೂರ್ತಿ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುತ್ತವೆ. ಇವು ಜೀವನದ ಸವಾಲುಗಳನ್ನು ಎದುರಿಸಲು ನಮಗೆ ಸಹಾಯ ಮಾಡುತ್ತದೆ. ಟೋಕಿಯೋ 2020ರಲ್ಲಿ ಭಾರತ ತನ್ನ ಇತಿಹಾಸದಲ್ಲಿ ಅತ್ಯಧಿಕ ಮೆಡಲ್ಸ್ ಗಳಿಸಿತು. 1 ಗೋಲ್ಡ್, 2 ಸಿಲ್ವರ್, 4 ಬ್ರೋಂಜ್, ಒಟ್ಟಾರೆಯಾಗಿ 7 ಮೆಡಲ್ಸ್ಗಳನ್ನು ಗಳಿಸಿದೆ.